ಕವಿತೆಗಳಲ್ಲಿ ರಾಜ ಅಂತ ಕರಿತೀನಿ ನಾನು ನಿಮ್ಮನ್ನು. ಹಾಡು ಬರೆಯೋ ರೀತಿಯಲ್ಲಿ ಅದರಲ್ಲಿರುವಂಥ ಹುಕ್ ಲೈನ್ಸು, ಆ ವಿಶೇಷತೆ ನಿಜವಾಗ್ಲೂ ಎಲ್ರಿಗೂ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಸಾಹಿತ್ಯ ಇರುತ್ತೆ. ಈ ಸಿನಿಮಾಗೆ ಹಾಡುಗಳು ಬರೆಯುವಾಗ ಯಾವ ರೀತಿ ಇತ್ತು ವಾತಾವರಣ? ವಿಜಯ್ ಸರ್ಗೆ ಹಾಡು ಬರೆಯೋದು ತುಂಬ ಡಿಫ್ರೆಂಟ್ ಆ್ಯಕ್ಚುಲಿ. ಯಾಕಂದರೆ ನನಗೆ ನಿದ್ದೆ ಅಂದರೆ ತುಂಬ ಇಷ್ಟ. 10 ಗಂಟೆಗೆ ಮಲ್ಬಿಡೋದು. 10 ಗಂಟೆ ಮೇಲೆ ಯಾರು ಫೋನ್ ಮಾಡಿದ್ರು ನನಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬಟ್ 12 ಗಂಟೆ 1 ಗಂಟೆ ಏನಕ್ಕೆ ಅಂದರೆ ಎಲ್ಲೋ ಹೋದ್ರಂತೆ, ಯಾರೋ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ರಂತೆ, ಯಾವುದೋ ಒಂದು ಪದ ಕೇಳಿಸ್ತಂತೆ. ಈ ಪದ ಚೆನ್ನಾಗಿದೆ ನೋಡಿ, ಸೈಕ್ ಅಂತ ಮಾತಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಎಷ್ಟು ಚೆನ್ನಾಗಿದೆ. ಚಿಕ್ಕ ಒಂದೊಂದು ಪದಗಳನ್ನ ಹುಡುಕಿ ಇಂಥ ಫೋನ್ಗಳು 10 ಮಾಡಿರ್ಬೋದು ಅವರು. ಇಷ್ಟು ಹಪಾಹಪಿ ಅಂತೀನಿ ನಾನು ಅದನ್ನು. ಯಾವ ಡೈರೆಕ್ಟ್ರು ನಾನು ನೋಡಿಲ್ಲ. ಒಬ್ಬ ಹೀರೋ, ಆಲ್ರೆಡಿ ಸೆಟಲ್ಡ್ ಹೀರೋ, ಡೈರೆಕ್ಟ್ರ್ ಆಗಿದ್ದಾರೆ, ಆರಾಮಾಗಿರ್ಬೋದು, ನಮ್ಮ ಥರ 10 ಗಂಟೆಗೆ ಮಲ್ಕೋಬೋದು, ಆದರೆ ಮಲ್ಕೊಳ್ಳಲ್ಲ. ಅದನ್ನು ಕೆದಕ್ತಾ ಇರ್ತಾರೆ. ಒಂಥರ ಡೀಪ್ ಅಂತೀವಲ್ಲ, ಏನೋ ಒಂದು ನಿಧಿ ತೆಗಿತಾರೆ ಅವರು. ನೀವು ಹೇಳ್ದಂಗೆ ಎಲ್ಲ ವಿಷಯಗಳಲ್ಲೂ ಅದು ಹಾಡಿನ ವಿಷಯ ನಾನು ಹೇಳ್ತಾ ಇದ್ದೀನಿ. ಬಟ್ ಅದನ್ನು ಇಡೀ ಸಿನಿಮಾದಲ್ಲಿ ಗಮನಿಸ್ಬೋದು. ಒಂದೊಂದು ಕ್ಯಾರೆಕ್ಟ್ರಿಗೆ ಅವರು ಹುಡುಕುವ ಆರ್ಟಿಸ್ಟ್ಗಳಿರ್ಬೋದು, ಅಲ್ಲಿನ ಸೃಷ್ಟಿಸುವ ಸನ್ನಿವೇಶಗಳಿರ್ಬೋದು. ನೋಡಿ, ಸಲಗದಲ್ಲಿ ಅದು ಯಾವುದೋ ಸಿದ್ಧಿ ಜನಾಂಗದ ಹಾಡು ಎತ್ಕೊಬಂದರು, ಇಲ್ಲಿ ಇನ್ನೊಂದು ಯಾವುದೋ ಆಡಿ ಬಾ ಮಗನೇ ಆ ಥರದೊಂದಿದೆ, ಆಮೇಲೆ ರ್ಯಾಪ್ ಇದೆ. ಪ್ರತಿಯೊಂದು ಹಂತದಲ್ಲೂ ಸಿನಿಮಾದಲ್ಲಿ ಏನೋ ವಿಭಿನ್ನವಾಗಿ ಕೊಡಬೇಕು ಅನ್ನೋ ಹಪಾಪಿ. ಇಷ್ಟು ನಿಜವಾಗ್ಲೂ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಈಗಾಗಲೇ 1000 ಸಿನಿಮಾ ವರ್ಕ್ ಮಾಡಿದ್ದೀನಿ, ಎಲ್ಲೂ ನೋಡಿಲ್ಲ. ನಿಸ್ಸಂಶಯವಾಗಿ ಹೇಳ್ತೀನಿ, ಎಲ್ಲೂ ನೋಡಿಲ್ಲ. ಜೊತೆಗೆ ಅದೇ ಐ ಲವ್ ಯು ಕಣೆ ಅಂತ ಒಂದು ಸಾಂಗ್ ಬರ್ಸಿದ್ರು ನನ್ನ ಕೈಲಿ. ನನಗೆ ಎಲ್ಲರೂ ಬೈತಿದ್ದಾರೆ, ಶಾಸ್ತ್ರೀಯ ಸಂಗೀತಕ್ಕೆ ಐ ಲವ್ ಯು ಕಣೆ ಅಂತ ಬರೆದ್ಬಿಟ್ಟು ಕವಿರಾಜ್ ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ. ನಾನಂತೂ ಖಂಡಿತ ಅಲ್ಲ, ಐ ಲವ್ ಯು ಕಣೆ ಮೊದಲೇ ಇತ್ತು. ಅದು ಬೈಗುಳ ನನಗೆ ಸೇರುವಷ್ಟು ಅವ್ರಿಗೂ ಸೇರಬೇಕು. ಶಾಸ್ತ್ರೀಯ ಸಂಗೀತ ಅದೇನೇ ಅದರ ಚಂದ ಆ್ಯಕ್ಚುಲಿ. ಶಾಸ್ತ್ರೀಯ ಸಂಗೀತಕ್ಕೆ ಶಾಸ್ತ್ರೀಯವಾಗಿ ಲಿರಿಕ್ ಬರೆದ್ರೆ 10ರಲ್ಲಿ 11 ಆಗುತ್ತೆ. ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಟ್ರೆಂಡಿ ಲಿರಿಕ್ಸ್ ಬರ್ಸ್ಬೇಕು ಅನ್ನೋ ಕಾನ್ಸೆಪ್ಟೇ ಈ ಸಾಂಗಿನ ಗೆಲುವು. ಈ ಸಾಂಗ್ ಇಷ್ಟಾಗಕ್ಕೆ, ಇಷ್ಟು ವಿಭಿನ್ನವಾಗೋಕ್ಕೆ ಕಾರಣವೇ ಅದು. ಅದೇ ನನಗಿಷ್ಟ ಆಗಿದೆ. ನಾನು ಆ ಬೈಗುಳುಗಳನ್ನ ಖುಷಿಯಾಗಿ ಸ್ವೀಕರಿಸಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಇನ್ನೂ ಬೈಯೋರಿದ್ರೆ ಬೈಬೋದು. ಆಮೇಲೆ ಈ ಕನ್ನಡ ಚಿತ್ರರಂಗದ ಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಾವು ನಿಜ ಅದು ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀವಿ. ಮಹಾಭಾರತದ ಕಥೆಯಲ್ಲಿ ನೀವು ಗಮನಿಸಿದಾಗ ಪಾಂಡವರು ಅಥವಾ ದ್ರೌಪದಿ ಸಂಕಷ್ಟದಲ್ಲಿದ್ದಾಗ ಎಲ್ಲ ಟೈಮಲ್ಲೂ ಬಂದು ಕಾಪಾಡಿದ್ದು ಯಾರು? ಕೃಷ್ಣ. ಆಮೇಲೆ ಯಾರು ಮೊದಲು ಜಾಸ್ತಿ ಅರಗಿನ ಮನೆಯಲ್ಲಾಗಿರ್ಬೋದು, ವಸ್ತ್ರಾಪರಣದಲ್ಲಾಗಿದ್ದು, ವಸ್ತ್ರಾಪರಣ ಭೀಮ ಅಲ್ಲ, ಶಪಥತಿ ಭೀಮನೇ ಅಲ್ವಾ ಜಾಸ್ತಿ. ಬಹುಶಃ ಈ ಭೀಮ ನಮ್ಮ ಕನ್ನಡ ರಂಗದ ಸಂಕಷ್ಟವನ್ನು ನಿವಾರಣೆ ಮಾಡ್ತಾರಂತ ನನಗೆ ಬಹಳ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಅದು ಸಾಧ್ಯ ಆಗಲಿ. ಕನ್ನಡ ಚಿತ್ರರಂಗದ, ಕನ್ನಡ ಚಿತ್ರ ಪ್ರೇಮಿಗಳ ಮತ್ತು ಎಲ್ಲ ಮಾಧ್ಯಮದವರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹಲೋ, ಎಲ್ಲರಿಗೂ ನಮಸ್ಕಾರ. ವಿಜಯ್ ಸರ್ ಫಸ್ಟ್ ಸಲ ಕಾಲ್ ಮಾಡಿದಾಗ ಅವರು ಇಡೀ ಆಲ್ಬಮ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ರು. ಈ ಸಾಂಗ್ ಈ ಥರ ಮಾಡೋಣ. ಸೊ ಅವ್ರಿಗೆ ಒಂದು ಆಲ್ಬಮ್ ಬಗ್ಗೆ ವಿಷನ್ನು ರೈಟ್ ಫ್ರಮ್ ದ ಫಸ್ಟ್ ಡೇ ಇತ್ತು. ಯಾವ್ಯಾವ ಸಾಂಗ್ನ ನಾನು ಹೇಗೆ ಜನಕ್ಕೆ ಕಟ್ಕೊಡ್ಬೇಕು ಅಂತ. ಅದ್ರ ಜೊತೆಗೆ ನಾವು ಬರೆದ್ವಿ ಅನ್ನೋಕ್ಕಿಂತ ಅವರ ಗೈಡೆನ್ಸ್ ಇದೆಯಲ್ಲ, ಅದನ್ನು ಕರೆಕ್ಟ್ ಇಮೇಜಸ್ನ ಪ್ಲ್ಯಾಂಟ್ ಮಾಡ್ತಾರೆ ನಮ್ಗೆ ಯಾವತ್ತೂ. ನಾನು ಈ ಕ್ಲಾರಿಟಿಯಲ್ಲಿದ್ದೀನಿ, ನೀನು ಈ ಕ್ಲಾರಿಟಿಗೆ ಬಾ ಕೂತ್ಕೊ ನನ್ನ ಜೊತೆ ಅಂತ ಕರೆದು ಹಂಗೆ ಕೊಡಿಸ್ತಾರೆ. ಸೊ ವಿಜಯ್ ಸರ್ ಅಂದ್ರೆ ಒಂದು ಫ್ರೀಡಮ್ ಅದು. ಯಾಕಂದರೆ ಇಲ್ಲಿ ಇಷ್ಟು ಜನ ಡೈರೆಕ್ಟರ್ ತರುಣ್ ಸರ್ ಇದ್ದಾರೆ, KP ಸರ್, ಆಮೇಲೆ ಶಿವಣ್ಣ, ಇವರೆಲ್ಲರೂ ನಮ್ಮ ಸಪೋರ್ಟ್ಗೆ ಬಂದು ಇಷ್ಟು ನಂಬಿಕೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಎವ್ರಿ ಒನ್ ನೋಸ್ ಸರ್ ಯಾವ ರೀತಿಯಲ್ಲಿ ನಮಗೆ. ಭೀಮಾ ಅಂದ್ರೆ ಒಂದು ಪಾಸಿಟಿವ್. ಮಹಾಭಾರತದಲ್ಲೂ ನಂಬಿಕೆ ಭೀಮಾ ಅಂದರೆ ಇವ್ನು ಹೋದ್ರೆ ಏನೋ ಸಾಧಿಸ್ಕೊಂಡು ಬರ್ತಾನೆ ಬಿಟ್ಟರೆ ಅಂತ. ಸೊ ಈ ಭೀಮಾನು ರಿಲೀಸ್ ಆದಮೇಲೆ ಏನೋ ಒಂದು ಸಾಧಿಸ್ಕೊಂಡು ನಮಗೆ ಆ ಸಾಧನೆಯ ಅಚೀವ್ಮೆಂಟ್ ಕೊಡ್ತಾನೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ ಅವರೇ. ಕವಿರಾಜ್ ಸರ್ ಏನೋ ಹೇಳಕ್ಕೆ ಬಂದ್ರಿ? ಒಂದೇ ಒಂದು ಸಣ್ಣ ಇದು ನನಗೆ ಬೂಮರಂಗ್ ಆಯಿತು. ನಾನು ಯಾರು ಅಂತ ಕೇಳಿದೆ, ಅವಾಗ ಕೆಲವರು ಕೃಷ್ಣ ಅಂದರು. ಕೃಷ್ಣನೂ ಇಲ್ಲಿದ್ದಾರೆ, ಜಗದೀಶನೂ ಇದ್ದಾರೆ. ಜಗದೀಶನೇ ಕೃಷ್ಣನೂ ಇದ್ದಾರೆ, ಭೀಮನು, ಎಲ್ಲರೂ ಇಲ್ಲೇ ಇದ್ದಾರೆ. ಕಾಪಾಡೋರು ಎಲ್ಲ ಇದ್ದಾರೆ, ಕಾಪಾಡ್ತಾರೆ. ಎಲ್ಲ ಸೂಚನೆಗಳಿದೆ, ಶಿವಣ್ಣನೂ ಇಲ್ಲೇ ಇದ್ದಾರೆ. ಹೌದು. ಥ್ಯಾಂಕ್ ಯು ಸರ್. ಅರಸು ಅಂತಾರೆ ಸರ್ ತಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ಭೀಮಾ ಹೆಸರಲ್ಲೇ ಒಂದು ಎನರ್ಜಿ ಇದೆ. ಕೊರೋನಾ ಆದಮೇಲೆ ಚಿತ್ರರಂಗದ ಗತಿ ಏನು ಅಂತಿದ್ದಂಥ ಸಂದರ್ಭದಲ್ಲಿ
ಕನ್ನಡ ಚಿತ್ರರಂಗಕ್ಕೆ ಸಲಗ ಮುಖಾಂತರ ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟು ಒಂದು ಸುಸ್ಥಿತಿಯನ್ನು ಕನ್ನಡ ಚಿತ್ರಕ್ಕೆ ತಂದುಕೊಟ್ಟಂಥ ಚಿತ್ರ ಸಲಗ. ಅದೇ ಥರ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ಲೆವೆಲ್ಗೆ ಕೆಳಗಿನ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ರಿಲೀಸ್ ಆಗೋ ಮುಖೇನ ಮತ್ತೆ ಈ ದುಸ್ಥಿತಿಯಿಂದ ಸುಸ್ಥಿತಿಯತ್ತ ನಮ್ಮ ಕನ್ನಡ ಚಿತ್ರರಂಗನ ಕೊಂಡೊಯ್ಯುತ್ತೆ ಅಂತ ನಾನಾದರೂ ನಂಬ್ತೀನಿ. ವಿಜಯ್ ಸರು ವಿಶೇಷತೆ ಏನಪ್ಪ ಅಂತಂದರೆ ಕೆಲಸ ಅಂತ ಬಂದಾಗ ಅವರು ಭೀಮನಂತಲೇ ಕೆಲಸ ತಗೋತಾರೆ. ಇದೇ ಹಿಂದಿನ ಸಿನಿಮಾದಲ್ಲಿ ಸಲಗಾದಲ್ಲಿ ನನ್ನ ಕೈಲಿ ಒಂದು ಹಾಡು ಬರೆಸಿದ್ರು, ಹೆಜ್ಜೆ ಹೆಜ್ಜೆಗೂ ಒಂದು ಚಾಕೂತೈತೆ ಅನ್ನೋ ಹಾಡು. ಸೊ ನನಗೆ ಅನುಭವ ಇತ್ತು ಮೊದಲೇ ಒಂದು ಸಲ ಕೆಲಸ ಮಾಡಿ ಅವ್ರ ಜೊತೆಗೆ. ಈ ಸಿನಿಮಾದಲ್ಲೂ ಸಹ ನನ್ನ ಬರವಣಿಗೆಯನ್ನು ಬಳಸ್ಕೊಂಡಿದ್ದಾರೆ. ಅದು ಸಿನಿಮಾ ರಿಲೀಸ್ ಆದ ನಂತರ, ಯಾಕೆ ಅಂದರೆ ಚಿತ್ರಕಥೆ ಎರಡನೇ ಸಾಂಗ್ ಇರೋದ್ರಿಂದ ಸಿನಿಮಾ ರಿಲೀಸ್ ಆದ ನಂತರ ನಮಗೆಲ್ರಿಗೂ ಗೊತ್ತಾಗುತ್ತೆ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಈ ಚಿತ್ರನ ನಿರ್ಮಾಣಕ್ಕೆ ಕೈ ಜೋಡಿಸಿರ್ತಕ್ಕಂಥ ಜಗದೀಶ್ ಅವರಿಗೆ, ಕೃಷ್ಣ ಸಾರ್ಥಕ್ ಅವರಿಗೆ ಒಳ್ಳೆಯದಾಗಲಿ. ಈ ಮುಖೇನ ಭೀಮಾ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ರಾರಾಜಿಸಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅರಸು ಸರ್ ಥ್ಯಾಂಕ್ ಯು ಸೋ ಮಚ್. ಹಲೋ ಅರಸು ಸರ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮತ್ತೊಮ್ಮೆ ಮೂವರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.